ಇಲ್ಲ ಸರ, ಈಗ 35 ವಾರ್ಡ್ ನೀವೇ ಒಂದು ಬಾಸ್ ಅದ್ರಿ ಮೇಯರ್. ಈಗ ನಿಮ್ಮ ವಾರ್ಡಿಗೆ ಈ ರೀತಿ ಆದ್ರೆ ಹೆಂಗ್ ಸರ? ಜನ ನಮ್ಗೆ ಯಾರ ವಾರ್ಡ್ ಎಲ್ಲ 35 ವಾರ್ಡ್ ಸಮಸ್ಯೆ ಏನಾದ್ರೆ ಅಭಿವೃದ್ಧಿ ಕೆಲಸ ಆಗ್ಯಾವ, ಡೆವಲಪ್ಮೆಂಟ್ ಏನಾದ್ರೆ ನೀವು ನೋಡತ್ತೀರಿ? ಇನ್ನತನ ನಮ್ಗೆ ಯಾವುದೋ ಡೆವಲಪ್ಮೆಂಟ್ ಕೆಲಸ ಕಾಣಿಸಿಲ್ರಿ ಸರ್. ನಮಗೆ ಪ್ರತಿಯೊಬ್ಬ ಇಲ್ಲಿರ್ತಕ್ಕಂಥ ನಾವು ಮೆಂಬರ್ಸ್ ಆಯ್ಕೆ ಮಾಡಿ ಕಳಿಸಿದ್ವಲ್ರಿ, ಇಲ್ಲಿ ಇರ್ತಕ್ಕಂಥ ಮೇಯರ್ಗಳು ಅವರು ಪ್ರತಿಯೊಂದು ಗಲಿಯಲ್ಲಿ ಅಡ್ಡಾಡಿ ಏನ್ ಸಮಸ್ಯೆ ಇದೆ ಅಂತಕ್ಕಂಥದನ್ನ ಸರಿಪಡಿಸಿದ್ರೆ ಇದು ಯಾವ್ದು ಸಮಸ್ಯೆ ಬರಲ್ಲ ಸರ್. ಅವರು ನಮ್ಮ ಮಹಾನಗರ ಪಾಲಿಕೆ ಮೇಯರ್ ಕೂಡ ಇದ್ದಾರೆ. ಸೊ ಮೇಯರ್ ಅವ್ರ ವಾರ್ಡೇ ಈ ತರ ಒಂದು ದುಸ್ಥಿತಿಗೆ ಬಂದಿದೆ. ಮುನ್ಸಿಪಾಲಿಟಿ ಹತ್ರ ಲೆಟರ್ ಕೊಟ್ಟಿರ್ ಸರ್, ಅವ್ರು ಏನು ಇದನ್ನೇ ಮಾಡತ್ತಿಲ್ಲ ಸರ್. ಸಮಸ್ಯೆ ಬರೋದು. UTV ನ್ಯೂಸ್ಗೆ ಸ್ವಾಗತ. ನಾನು ಮೊಹಮ್ಮದ್ ಯೂಸುಫ್. ನಾವು ಇವತ್ತು ಬಿಜಾಪುರ ನಗರ ಸಿಟಿ ವಾರ್ಡ್ ನಂಬರ್ 5ರಲ್ಲಿ ಬಂದಿದ್ದೀವಿ. ಇಲ್ಲಿ ಡೆವಲಪ್ಮೆಂಟ್ ಏನೇನ್ ಆಗ್ಯಾವ, ಯಾವ ರೀತಿ ಕೆಲಸ ಆಗ್ಯದ ಮಹಾನಗರ ಪಾಲಿಕಾ ವತಿಯಿಂದ. ಮತ್ತೊಂದು ವಿಷಯ ಏನಂದ್ರೆ, ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಈ ಮಹಾನಗರ ಪಾಲಿಕಾ ಸದಸ್ಯರಾಗಿರತ್ತ ಕರಡಿ ಅವರು ಏನ್ ಮೇಯರ್ ಅದಾರ, ಅವ್ರು ವಾರ್ಡ್ ಬರ್ತಾರೆ. ಈಗ ನಮ್ಮ ಜೊತೆಗೆ ಆಮ್ ಆದ್ಮಿ ಪಾರ್ಟಿ ಜಿಲ್ಲಾ ಅಧ್ಯಕ್ಷ ಭೋಗೇಶ್ವರ್ ಅದಾರ. ಬರೀ ಅವ್ರ ಜೊತೆ ಮಾತಾಡೋಣ. ಏನ್ ಸರ್ ವಿಷಯ ಏನಾಗಿದೆ? ನಮಸ್ಕಾರ ಎಲ್ಲರಿಗೂ. ಈಗ ನಾವು ಇರ್ತೇವೆ ಆದರ್ಶ್ ನಗರ್ ವಾರ್ಡ್ ನಂಬರ್ 5ರ ಎಕ್ಸಲೆಂಟ್ ಸ್ಕೂಲ್ ಮತ್ತೆ ಸಂಕರ್ ಸ್ಕೂಲ್ ಮಧ್ಯದಲ್ಲಿ ಇದೀವಿ. ಎಕ್ಸಾಕ್ಟ್ಲಿ ಇದು ಅಲ್ಟಿಮೇಟ್ ಎಂಡ್, ಡೆಡ್ ಎಂಡಿಗೆ ಇಲ್ಲಿ ಎಕ್ಸಲೆಂಟ್ ಸ್ಕೂಲ್ ಇರೋದ್ರಿಂದ ಇಲ್ಲಿ ಕೋಚಿಂಗ್ ಕ್ಲಾಸು ಮತ್ತೆ ಇಲ್ಲಿ ಸುಮಾರು ವಿದ್ಯಾರ್ಥಿಗಳು ಇಲ್ಲಿ ಅಡ್ಡಾಡಕ್ ಆಗ್ತಾ ಇಲ್ಲ. ಇದು ನೀರ್ ಹೋಗಿ ಪುರಲ್ಲಿ ಮನೆ ಪಕ್ಕದಲ್ಲಿ ಕಾಂಪೌಂಡ್ ಇದೆ, ಕಾಂಪೌಂಡ್ ಬಾಜು ಎಲ್ಲ ನೀರ್ ನಿಂತಿದಾವೆ. ಅಲ್ಲಿ ಯಾರು ಬಾಗಿಲ ತೆಗೆದು ಮನೆಗೆ ಇರೋಂಗ್ ಆಗ್ತಾ ಇಲ್ಲ, ಎಲ್ಲ ವಾಸನೆ, ಗಲೀಜ್ ವಾಸನೆ ಬರತ್ತದ. ಅಲ್ಲಿ ಸುಮಾರು ಒಂದು 50 ಮನೆಗಳಿದಾವೆ. ಆ 50 ಮನೆಗಳಲ್ಲಿ ಅಲ್ಲಿ ಯಾರು ಬಾಗಿಲ ತೆಗಿತಾರೆ, ಕಿಟಕಿ ತೆಗಿತಾ ಇಲ್ಲ, ಅಷ್ಟು ಗಬ್ಬು ವಾಸನೆ ಆಗತ್ತದ. ಇದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳು ಆಗಲಿ ಅಥವಾ ವಾರ್ಡ್ ಕಾರ್ಪೊರೇಟರ್ ಆಗಲಿ ಈ ಕಡೆ ಗಮನ ಹರಿಸ್ತಾ ಇಲ್ಲ. ಅವ್ರಿಗೂ ಕೂಡ ಒಂದು ಮನವಿ ಕೂಡ ಮಾಡಿದ್ವಿ ಮೊನ್ನೆ, ಆದ್ರೂ ಕೂಡ ಇನ್ನೂವರೆಗೂ ಇದು ಪ್ರಾಬ್ಲಮ್ ಅನ್ನ ಬಗೆಹರಿಸಿಲ್ಲ. ಕಾರ್ಪೊರೇಟರ್ ಇಂಟಿಮೇಷನ್ ಕೊಟ್ರಿ? ನಾವು ನಿನ್ನೆ ನಾನು ಕಾಲ್ ಮಾಡಿ ಮಾತಾಡಿದ್ದೆ, ಇದು ಪ್ರಾಬ್ಲಮ್ ಬಗೆಹರಿಸಿಲ್ಲ ಅಂತ ಹೇಳಿ. ಆಯ್ತು ಸರ್ ನಾ ಮಾಡಿಸ್ತೀನಿ ಅಂತ ಅಂದವರು ಇನ್ನೂ ತರ ಇದು ಬಗೆಹರಿಸಿಲ್ಲ. ಇದು ಅವ್ರ ವಾರ್ಡ್, ಸ್ವಂತ ವಾರ್ಡ್, ಅವ್ರ ಮೇಯರ್ ಬಿಜಾಪುರ ನಗರಕ್ಕೆ ಅವ್ರ ಮೇಯರ್ ಇದಾರೆ, ಈ ವಾರ್ಡ್ ಕಾರ್ಪೊರೇಟರ್ ಕೂಡ. ಮತ್ತೆ ಅವ್ರು ಬಗೆಹರಿಸಬೇಕಲ್ಲ ಒಂದ್ಸಲ ಹೇಳಿದ್ಮೇಲೆ. ಇದು ಒಂದೇ ಪ್ರಾಬ್ಲಮ್ ಅದ ಮತ್ತೆ ಬೇರೆ? ಇವಾಗ ಸದ್ಯಕ್ಕೆ ನಮ್ ಗಮನಕ್ಕೆ ಬಂದಿದೆ ಇದು ಒಂದು. ಅದು ಯಾಕೆ ಸಮಸ್ಯೆ ಆಗ್ತದೆ ಹೆಚ್ಚಂತಂದ್ರೆ, ಇದು ನೀರ್ ನೋಡಿ ಎಷ್ಟು ಫ್ಲೋ, ಇಷ್ಟು ಜೋರ್ ಫ್ಲೋ ಅದ, ಇಷ್ಟು ಮೂವ್ಮೆಂಟ್ ನೀರು ಅಲ್ಲಿ ಹೋಗಕ್ ಜಾಗ ಇಲ್ಲ. ಪೂರ್ತಿ ಹೋಗಿ ಅಲ್ಲಿ ಮನಿ ಪಕ್ಕದಲ್ಲಿ ನಿಂದ್ರಾಗತ್ತಾವ. ಆ ಮನಿ ಪಕ್ಕದಲ್ಲಿ ಕಾಂಪೌಂಡ್ ಹತ್ಕೊಂಡು ನಿಂದ್ರಾಗತ್ತಾವ. ಫುಲ್ ಗಲೀಜ್ ವಾಸನೆ. ಇದು ಒಂದು ಪಾಶ್ ಏರಿಯಾ ಎಸ್ಟಾಬ್ಲಿಷ್ಡ್ ಏರಿಯಾ ಇದು. ಸ್ಕೂಲ್ ಇದೆ, ಕೋಚಿಂಗ್ ಕ್ಲಾಸ್ ಅದಾವ, ಮಕ್ಕಳು ಬರ್ತಾವ ಎಜುಕೇಶನ್. ಮತ್ತ ಅವ್ರಿಗೆ ಇದು ಎಲರ್ಜಿ ಆಗಿ ಏನಾದ್ರು 100% ಖಂಡಿತವಾಗಿ ಇದು ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಯಾಕಂದ್ರೆ ಚಿಕ್ಕ ಮಕ್ಕಳಿದಾರೆ, ಇಲ್ಲಿ ಹಾಸ್ಟೆಲ್ ಇದೆ, ಕೋಚಿಂಗ್ ಕ್ಲಾಸ್ ಇದೆ, ಸಣ್ಣ ಹುಡುಗರು ಅವ್ರ ಮೇಲೆ ಇದ್ರ ಎಷ್ಟು ಗಲೀಜ್ ವಾಸನೆ. ಇಲ್ಲಿ ಯಾರೇ ಹೋದ್ರು ಮೂಗ್ ಮುಚ್ಕೊಂಡು ಹೋಗುವಂತ ಪರಿಸ್ಥಿತಿ ಅದು. ಹೆಣ್ಮಕ್ಳು ಹೋಗ್ಲಿ ಗಂಡ್ಮಕ್ಳು ಹೋಗ್ಲಿ ಗಾಡಿ ಮೇಲೆ ಓಡಿಸಿದ್ರೆ ಮೂಗ್ ಮುಚ್ಕೊಂಡು ಹೋಗುವಂತ ಪರಿಸ್ಥಿತಿ ಅದು. ಸೊ ಇಷ್ಟು ಗಲೀಜ್ ವಾಸನೆ ಬರ್ತಾ ಇದ್ರು. ಜಲ್ದಿ ಇದೊಂದು ಸೊಲ್ಯೂಷನ್ ಮಾಡ್ಬೇಕನ್ನೋದು ಯಾರಿಗೂ ಬರ್ತಾ ಇಲ್ಲ. ಮಹಾನಗರ ಪಾಲಿಕೆ ಅವರಿಗೆ ಸಂಪರ್ಕ ಮಾಡಿದ್ರಿ? ಮಹಾನಗರ ಪಾಲಿಕೆನ ಡೈರೆಕ್ಟ್ ಮೇಯರ್ ಎದುರಿಗೆ ಕಾಂಟ್ಯಾಕ್ಟ್ ಮಾಡಿದೀವಿ. ಡೈರೆಕ್ಟ್ ಕರಡಿ ಸಾಹೇಬರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ಸರ್ ಇದು ನಿಮ್ಮ ವಾರ್ಡ್ ಇದೆ, ತಾವು ಮೇಯರ್ ಇದೀರಾ, ಇದು ಆದಷ್ಟು ಬೇಗ ತಾವು ಬಗೆಹರಿಸ್ಬೇಕಂತ ಹೇಳಿದಾಗ ಆಯ್ತು ಸರ್ ನಾನು ನಾಳೆ ಮಾಡಿಸ್ತೀನಿ ಅಂತ ನಿನ್ನೆ ಹೇಳಿದವರು ಇನ್ನೂವರೆಗೆ ಇದು ಮಾಡಿಲ್ಲ. ಏನೋ ಕ್ಲೀನಿಂಗ್ ಮಾಡಿಸಿದಾರ ಅಂತ ಹೇಳಿ, ಏನು ಕ್ಲೀನಿಂಗ್ ನಮಗೆ ಇಲ್ಲಿ ಏನು ಕಾಣ್ತಾ ಇಲ್ಲ. ಸೊ ಇದೇ ತರ ಮುಂದೆ ಮೇಯರ್ ಇರುವಂತ ವಾರ್ಡ್ಗೆ ಮತ್ತೆ ಈ ತರ ಸಮಸ್ಯೆ ಅಂತಂದ್ರೆ, ಬಿಜಾಪುರದಲ್ಲಿ ಇರುವಂತ 35 ವಾರ್ಡ್ಗಳಿಗೆ ಎಂತ ಸಮಸ್ಯೆಗಳು ಇದಾವೆ, ಅಲ್ಲಿ ಯಾರು ಮಾಡೋರು? ಸೊ ಇದು ಆದಷ್ಟು ಬೇಗ ಬಗೆಹರಿಸ್ಬೇಕು. ಇದು ನಗರ ಶಾಸಕರು ಹೇಳ್ತಾರ, ನಾ ಪ್ರತಿಯೊಂದು ವಾರ್ಡ್ ಕೆಲಸ ಮುಗಿಸಿದೀನಿ, ಎಲ್ಲ ಸಿಂಗಾಪುರ್ ಮಾಡೀನಿ, ಎಲ್ಲ ಹೈಟೆಕ್ ಸಿಟಿ ಮಾಡೀನಿ ಅಂತಾರ. ನೋಡಿ ನಗರ ಶಾಸಕರು ಹೇಳ್ತಾರ ಬಿಜಾಪುರ ನಾ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ನನ್ನ ವಾರ್ಡ್ ಕಾರ್ಪೊರೇಟರ್ಗಳು ಕೆಲಸ ಮಾಡ್ತಾರ ಅಂತ ಹೇಳ್ತಾರ. ವಾರ್ಡ್ ಕಾರ್ಪೊರೇಟರ್ ಎಲ್ಲಿ ಕೆಲಸ ಮಾಡತ್ತ? ವಾರ್ಡ್ ಕಾರ್ಪೊರೇಟರ್ ಎಲ್ಲದಾರ ಮೇಯರ್ ಸಾಹೇಬ್ರು ಏನ್ ಮಲಗಿದಾರ? ಈಗ ಅಲ್ಲಿ ಸಿಂಗಾಪುರ್ ಮಾಡಿದಾರ ಅಂತ ಹೇಳ್ತಾರೆ. ವಾರ್ಡ್ ಕಾರ್ಪೊರೇಟರ್ ಮಕ್ಕೊಂಡ್ರೆ ಸಿಂಗಾಪುರ್ ಆಗುತ್ತಾ? ವಾರ್ಡ್ ಕಾರ್ಪೊರೇಟರ್ ಗ್ರೌಂಡಿಗೆ ಇಳಿಬೇಕು, ಗ್ರೌಂಡಿಗೆ ಇಳಿ ಕೆಲಸ ಮಾಡ್ಬೇಕು. ಪ್ರತಿಯೊಂದಕ್ಕೆ ಧ್ವನಿ ಎತ್ತುವ ಅವಶ್ಯಕತೆ ಇಲ್ಲ. ಅವ್ರು ಅಲ್ಲಿ ತಮ್ಮ ವಾರ್ಡ್ ಕಾರ್ಪೊರೇಟರ್ ತಮ್ಮ ವಾರ್ಡ್ಗೂ ಅಡ್ಡಾಡ್ಬೇಕು, ಎಲ್ಲಿ ಏನೇನ್ ಸಮಸ್ಯೆ ಬಗೆಹರಿಸ್ಬೇಕು, ಜನರ ಜೊತೆ ಮಾತಾಡ್ಬೇಕು, ಅಂದೇ ಸಮಸ್ಯೆ ಗೊತ್ತಾಗ್ತದೆ. ಏನು ಅಡ್ಡಾಡ್ಲಾರ್ದೆ ಹೆಂಗ ಸಮಸ್ಯೆ ಗೊತ್ತಾಗಿಲ್ಲ. ಪ್ರತಿಯೊಂದು ನಾವು ಹೋರಾಟ ಮಾಡೋದು, ಪ್ರತಿಯೊಂದು ನಾವು ಫೋನ್ ಮಾಡಿ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಈಗ ಈ ಓಣಿ ಒಳಗ ನಿಮ್ಮ ಒಬ್ಬರಿಗೆ ಬಿಟ್ಟು ಬೇರೆದವರು ಜನ ಅದಾರ.
ಎಲ್ಲಾ ಜನನು ಧ್ವನಿ ಎತ್ತುತ್ತಾ ಇಲ್ಲ. ಜನ ಬರ್ತಾರೆ ಮೂಗ್ ಮುಚ್ಕೊಂಡು ಹೋಗ್ತಾರೆ, ಅವ್ರ ಮನಿ ಕಾಂಪೌಂಡ್ ನೀರ್ ಹತ್ರ ಮಾತ್ರ ಧ್ವನಿ ಎತ್ತುತ್ತಾರೆ. ಈಗ ಅವ್ರ ಸ್ಕೂಲ್ ಇದೆ, ಈಗ ಜಸ್ಟ್ ಮೇಡಮ್ ಅವ್ರು ಮಾತಾಡಿದ್ರು, ಅದು ಅವ್ರದೇ ಸ್ಕೂಲ್, ಅವ್ರ ಸ್ಕೂಲ್ ಪ್ರಿನ್ಸಿಪಲ್ ಮೇಡಮ್ ಅವರು, ಆ ಸ್ಕೂಲ್ ಪ್ರಿನ್ಸಿಪಲ್ ಅವ್ರು ಇಲ್ಲಿ ಹೋಗ್ತಾ ಇರೋ ಅಂತ ನಿಂತವ್ರು ತಮ್ಮ ಒಂದು ಅನಿಸಿಕೆ ಹೇಳಿದ್ರು. ಆತರ ಎಲ್ಲ ಜನಸಾಮಾನ್ಯ ಕೂಡ ಮಾತಾಡ್ಬೇಕು. ಇದು ಒಂದು ಪಬ್ಲಿಕ್ ಇಶ್ಯೂ ಇದೆ, ಯಾರ್ದು ಇದರ ಸ್ವಾರ್ಥ ಇಲ್ಲ, ಇದು ಒಂದು ಪಬ್ಲಿಕ್ ಇಶ್ಯೂ ಇದೆ. ಪಬ್ಲಿಕ್ ಇಶ್ಯೂ ಎಲ್ಲ ಜನನು ಧ್ವನಿ ಎತ್ತಬೇಕು. ಧ್ವನಿ ಎತ್ತಲಿಕ್ಕಂದ್ರೆ ಯಾರು ಕೆಲಸ ಮಾಡಂಗಿಲ್ಲ. ಧ್ವನಿ ಎತ್ತಬೇಕಾಗುತ್ತೆ. ಜನಸಾಮಾನ್ಯರು ಎಲ್ಲ ಬಂದ್ ಮಾತಾಡ್ಬೇಕಾಗುತ್ತೆ. ನಾನ್ ಹೆಂಗ್ ಮಾತಾಡ್ಲಿ, ನಾನ್ ಯಾರ ಇದು ವಿರುದ್ಧ ಹಾಕಲಿ ಅಲ್ಲ, ಇದು ಎಲ್ಲರ ಸಮಸ್ಯೆ ಇದೆ. ಇದು ಮಕ್ಕಳ ಮೇಲೆ ಪರಿಣಾಮ ಬೀಳ್ತಿದೆ. ಎಕ್ಸಲೆನ್ಸ್ ಸ್ಕೂಲ್ ಅಲ್ಲಿ ಕಲಿತಂತ ಎಲ್ಲ ಮಕ್ಕಳ ಮೇಲೆ ಪರಿಣಾಮ, ಇಲ್ಲಿ ಸಂಕಲ್ಪ ಸ್ಕೂಲ್ ಅಲ್ಲಿ ಕಲಿತಂತ ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತೆ. ಇದು ಅವ್ರ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಇದು ಹಾಸ್ಟೆಲ್ ಇದೆ, ಇಲ್ಲಿ ಕೋಚಿಂಗ್ ಕ್ಲಾಸ್ ಇದೆ. ಎಕ್ಸಲೆಂಟ್ ದಲ್ಲಿ ಕಲಿತಾರಂತ ಮಕ್ಕಳು ಮತ್ತೆ ಸ್ಟಾಫ್ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಬೇಕಾಗುತ್ತೆ. ಚೇರ್ಮನ್ ಕೂಡ ಧ್ವನಿ ಎತ್ತಬೇಕಾಗುತ್ತೆ. ಯಾಕಂದ್ರೆ ಇದು ನನ್ನ ಮನೆ ಸಮಸ್ಯೆ ಇಲ್ಲ, ಇದು ಈ ವಾರ್ಡಿನ ಸಮಸ್ಯೆ. ಇಲ್ಲಿ ಸ್ಕೂಲ್ ಮುಂದೆ ಸಮಸ್ಯೆ ಆಗ್ತಾ ಇದೆ. ಎಷ್ಟು ಗಲೀಜು ವಾಸನೆ, ಸುಮಾರು 1 ವಾರದಿಂದ ವಾಸನೆ ಬರ್ತಾ ಇದೆ. ಯಾರು ಕೂಡ ಧ್ವನಿ ಎತ್ತಾ ಇಲ್ಲ. ಜನನು ಮುಂದೆ ಬಂದು ಮಾತಾಡ್ಬೇಕಾಗುತ್ತೆ. ಮಾತಾಡಿದ್ರೆ ಗೊತ್ತಾಗೋದು, ಎಲ್ಲ ಶಾಸಕರಿಗೆ ಗೊತ್ತಾಗುತ್ತೆ, ಕಾರ್ಪೊರೇಟರ್ ಗೊತ್ತಾಗುತ್ತೆ. ಸುಮ್ನೆ ಕೂತ್ರೆ ಏನೂ ಆಗಲ್ಲ. ಬರ್ತಾರಪ್ಪ ಹೋರಾಟಗಾರ ಬರ್ತಾರೆ, ಅವರೇ ಮಾಡ್ತಾರಂತ ಅಲ್ಲ, ಎಲ್ಲರೂ ಮಾತಾಡ್ಬೇಕಾಗುತ್ತೆ. ಸರ್ ಮಾತಾಡಿದ್ರ ಬಗ್ಗೆ ಏನ್ ಸರ್? ಖಂಡಿತ ಕೂಡ ಇಲ್ಲಿ ಸಮಸ್ಯೆ ಇದೆ ರೀ. ಇಲ್ಲಿ ನಾವು ಕೂಡ ಇಲ್ಲೇ ವರ್ಕ್ ಮಾಡೋದ್ರಿಂದ ಇಲ್ಲಿ ಏನಿಲ್ಲ ಅಂದ್ರೂ ತಿಂಗಳಲ್ಲಿ 2-3 ಸರಿ ಈ ಪ್ರಾಬ್ಲಮ್ ಇದ್ದೇ ಇರ್ತದೆ. ಕಂಟಿನ್ಯೂ ಯಾರು ಬಂದು ಇಲ್ಲಿ ಇರ್ತಕ್ಕಂಥ ಮೇಯರ್ ಆಯ್ತು ಅಥವಾ ಇಲ್ಲಿ ವಾರ್ಡ್ ಸಂಬಂಧಪಟ್ಟಂತ ಮೆಂಬರ್ಸ್ ಆಯ್ತು, ಯಾರು ಬಂದ್ ಇಲ್ಲಿ ಅಬ್ಜೆಕ್ಷನ್ ಮಾಡಂಗಿಲ್ರಿ. ಅಟ್ಲೀಸ್ಟ್ ನಾವು ಅರ್ಜಿ ಕೊಟ್ರು ಕೂಡ ಬಂದ್ ಇಲ್ಲಿ ಮುನ್ಸಿಪಾಲಿಟಿ ಅವರು ಯಾವ್ದು ಕೆಲಸ ಮಾಡಂಗಿಲ್ರಿ. ಖಂಡಿತವಾಗಿ ಇಲ್ಲಿ ಬಹಳ ಗೊಬ್ಬು ವ್ಯವಸ್ಥೆ ಇದೆ ಸರ್. ಇಲ್ಲೆಲ್ಲ ಓಡಾಡ್ತಕ್ಕಂಥ ವೆಹಿಕಲ್ ಇವರಿಗೆ ಆಯ್ತು, ಮಕ್ಕಳಿಗೆ ಆಯ್ತು, ಪ್ರತಿಯೊಂದು ಕಾಯಿಲೆಗಳು ಬರ್ತವೆ, ಸೊಳ್ಳೆಗಳು ಹೆಚ್ಚಾಗ್ತಿದಾವೆ, ಮತ್ತೆ ಕೆಟ್ಟ ದುರ್ವಾಸನೆ ಎಲ್ಲಾ ಕಡೆನೂ, ಮತ್ತೆ ಅಂಡರ್ಗ್ರೌಂಡ್ ಒಳಗೆ ನೀರ್ ಎದ್ದೇಳ್ತಿದಾವ್ರಿ. ಬಹಳ ಸಮಯ ಇರ್ತಾರ್ರಿ. ಆಯ್ಕೆ ಆಗಿದ್ದ ಒಂದೇ ಮತ್ತೆ ಎಲ್ಲಿ ವರ್ಕ್ಗಳು ಆಗಲ್ಲ ಸರ್. ಒಂದ್ ಬಲ್ಬ್ಗಳು ಕೂಡ ಹಾಕಲ್ಲ. ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಬಗ್ಗೆ ಗಮನ ಹರಿಸ್ಬೇಕ್ರಿ. ನೋಡ್ರಿ, ಇಲ್ಲಿ ಮೇನ್ ರೋಡ್ ಇದೆ, ಸರ್ಕಲ್ ಇದೆ, ಈ ವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಇದನ್ನ ನಾವು ಪ್ರತಿ ಸರಿ ಅರ್ಜಿ ಕೊಟ್ರು ಇಲ್ಲ ಅಥವಾ ಬಂದಂತ ಅಧಿಕಾರಿಗಳು ಹೇಳಿದ್ರು ಇಲ್ಲ, ಒಂದನ್ನು ಕೂಡ ಕಿವಿ ಒಳಗೆ ಹಾಕೊಳ್ಳಂಗಿಲ್ಲ. ರಾತ್ರಿ ಸಂಜೆ ಆದ್ರೆ ಎಲ್ಲ ಸ್ಟ್ರೀಟ್ ಲೈಟ್ ಇಲ್ಲ. ಹೌದು ಸರ್, ಇಲ್ಲ ಸರ್, ಬಲ್ಬ್ಗಳಿಲ್ಲ ಸರ್. ಇಲ್ಲಿ ವ್ಯವಸ್ಥಿತವಾಗಿ ಬಲ್ಬ್ಗಳು ಆಗ್ಬೇಕು ಸರ್. ಇಂತ 3 ವ್ಯವಸ್ಥೆನ ಕ್ಲೀನ್ ಮಾಡೋಂಥದ್ದಾಗಬೇಕು. ಮಳೆಗಾಲದಲ್ಲಿ ಯಾರಿಗಂತ ಕೇಳೋದ್ ಸರ್, ಇಲ್ಲಿ ಇರ್ತಕ್ಕಂಥ ನಾವು ಮೆಂಬರಿಗೆ ಕೇಳ್ಬೇಕಲ್ಲ ಸರ್. ಪ್ರತಿಯೊಂದು ಇಂತ ವ್ಯವಸ್ಥೆ ಮಳೆಗಾಲ ಈಗ ಹಿಂಗಿದೆ ಸರ್, ಇನ್ನು ಮಳೆಗಾಲದಲ್ಲಿ ಇನ್ನೆಷ್ಟು ಅವ್ಯವಸ್ಥೆ ಆಗ್ತದೆ, ಇದನ್ನ ನಾವು ಗಮನಿಸಬೇಕಾಗ್ತದೆ. ನಾವು ಸರ್ ಕಡೆ ಹೇಳತ್ತೀವ್ರಿ, ಸಾಧ್ಯವಾದ ಮಟ್ಟಿಗೆ ನಮ್ ಕಡೆಯಿಂದ ಏನ್ ನೀವು ಧ್ವನಿ ಎತ್ತಬೇಕ. ನಮ್ ಕೈಲಾದಷ್ಟು ನಾವು ಪ್ರಯತ್ನ ಮಾಡ್ತೀವಿ ಸರ್, ಹೇಳ್ತೀವಿ ಅವ್ರಿಗೆ. ಬಟ್ ವ್ಯವಸ್ಥೆ ಈಗಿದ್ರೆ ಅವ್ರು ಅರ್ಥ ಮಾಡ್ಕೋಬೇಕಲ್ರಿ. ಜನರಿಂದ ಆಯ್ಕೆ ಆದಂತವ್ರು ಜನರಿಗೆ ಏನ್ ಸಮಸ್ಯೆ ಇದೆ, ಸಾಮಾಜಿಕವಾಗಿ ಏನ್ ತೊಂದರೆ ಇದೆ, ಯಾಕಾಗಲ್ಲ ಪ್ರಾಬ್ಲಮ್ ಹೇಳ್ಯಾರ, ಎದಕ್ಕಾಗಲ್ಲ ಇಲ್ಲ ಸರ್. ಅದ್ರ ಬಗ್ಗೆ ಏನಲ್ಲ ಸರ್, ಬರ್ತಾರ್ರಿ ಯಾವಾಗ ಒಂದು ಮುಂದ್ ಕೆಲಸ ಆಗಿಲ್ಲ. ಇಲ್ಲ ಸರ್, ಯೂಶಲಿ ಆಗಿಲ್ಲ ಸರ್. ಅದು ಹೆಚ್ಚಿಗೆ ಈ ಕಡೆ ಲಾಸ್ಟ್ ಆಗಿದ್ರೆ ಮುಂದೆ ತಗೊಂಡ್ ಹೋಗ್ಬೇಕು ಸರ್. ವರ್ಕಿಂಗ್ ಮುಂದೆ ಸಿಟಿಯಿಂದ ಹೊರಗೆ ಹೋಗ್ಬೇಕು ಸರ್. ಸಿಟಿಯಿಂದ ಹೊರಗೆ ಹೋದ್ರೆ ಪ್ರಭುದೇವ್ ಅಂತ ಹೇಳಿ ಸರ್. ಸರ್ ಒಂದ್ ವಾರದಿಂದ ಹಿಂಗ್ ಹೊಂಟಿದ್ರು. ಯಾರು ಮುನ್ಸಿಪಾಲಿಟಿ ಯಾರು ಬರಾಕ್ತಾರಿಲ್ಲ, ಏನಿಲ್ಲ. ನಮ್ ಸರ್ ಎಲ್ಲಾರು ಹೇಳ್ಯಾರ, ಮತ್ತ ಅವ್ರ ಬಂದ್ ಮಾಡಿ ಎಲೆಕ್ಷನ್ ಬಂದಾಗೆ ಬರ್ತಾನೆ, ಅದು ಬಿಟ್ಟು ಬರಲ್ಲ. ಬರಂಗಿಲ್ಲ. ಈಗ ನೀವು ಏನ್ ನಮ್ಮ ಮಾಧ್ಯಮ ಮುಖಾಂತರ ಏನ್ ಹೇಳಕ್ ಇಷ್ಟ ಪಡ್ತೀರಿ? ಏನ್ ಹೌದ್ರಿ, ಬಂದ್ ರಿಪೇರ್ ಮಾಡ್ಕೊಟ್ಟು ಹೋಗುತ್ತೆ ಹೋದ್ರ ಮತ್ತೆ ರೀ ಮತ್ತೆ ಚಲೋ ಇದ್ರ ಎಲ್ಲಾರು ಚಲೋ ರೀ. ಊರ ಅಡ್ಡಾಡ್ತಿರ್ತಾವ, ಗಾಡಿಗಳು ಅಡ್ಡಾಡ್ತಿರ್ತಾವ. ಇಲ್ಲ, ಇದು ಸಿಂಗಾಪುರ್ ಅಂತಾರಲ್ರಿ, ಮತ್ ಸಿಂಗಾಪುರ್ ಅಂದ್ರೆ ಇದೇ ಬರುದ್ರಿ. ಮತ್ತ ಸಿಂಗಾಪುರ ಹೆಂಗ ಇದೆ, ಸಿಂಗಾಪುರ ನೋಡ್ರಿ. ಇಲ್ರಿ, ಇದರ್ಲಿಂದ ಹುಳ ಆಗ್ತಾವ, ಮಕ್ಳಿಗೆ ಚಟ ಬರ್ತದ. ಇದು ದವಾಖಾನೆ ಡಾಕ್ಟರ್ಗೆ ಲಾಭ ಅಲ್ರಿ. ಮೊದ್ಲ ಬಿಸಿಲು ಕಂಡಪಟ್ಟೆ ಡಾಕ್ಟರ್ ಹೋಗಿ ಲಾಭ ಐತಿ ಅಂತ ಮಾಡ್ತೀರಿ ಹಾಕವ್ರಿ. ಮಕ್ಕಳು ವಾಸನೆ ಸಂಬಂಧ ನಿಮ್ಗೆ ಕಂಪ್ಲೇಂಟ್ ಮಾಡಲ್ಲ? ನಿಮ್ಗೆ ತ್ರಾಸ ಆಗ್ತದ್ರಿ? ಮಾಡ್ತಾರ್ರಿ. ನಿಮ್ಮ ಹೆಸರಿ ನಿಂಗಪ್ಪ. ಈಗ ನಾವು ಅದೇ ಮೇಯರ್ ಸಾಹೇಬ್ರಿಗೆ, ಕರಡಿಯರ್ ಸಾಹೇಬ್ರಿಗೆ ಫೋನ್ ಹಚ್ಚಿದ್ವಿ. ಅವ್ರ ಫೋನ್ ರಿಸೀವ್ ಮಾಡಿದಾರ. ಈ ಸಮಸ್ಯೆ ಬಗ್ಗೆ ಅವ್ರಿಗೆ ಹೇಳೋಣ. ಸರ್ ನಮಸ್ಕಾರ ರೀ. ಸರ್ ನಮಸ್ಕಾರ ಸರ. ಸರ್ ನಾ UTV ನ್ಯೂಸ್ ಸಂಪಾದಕರಿ ಜಮಾದಾರ್ ಅಂತ ಮಾತಾಡ್ತೀನಿ ಸರ. ಈಗ ನೀವು ನಮ್ಮ ಚಾನೆಲ್ ಬಲ್ಲಿ ಲೈವ್ ಇದೀವಿ ಸರ. ನಾ ಇಲ್ಲಿ ಆದಷ್ಟಾಗ ಬಂದಿನಿ ಸರ್, ಎಕ್ಸಿಲೆಂಟ್ ಸ್ಕೂಲ್ ಎದುರಿಗ್ರಿ. ಅಲ್ಲಿ ಚೇಂಬರ್ ಹೊಡೆದ ಸರ. ಹೊಡೆದ್ ಪೂರಾ ನೀರ್ ಏನದಲ್ಲ, ಹೊಲಸ ನೀರ್ ಗಬ್ಬ ನಾರ್ತದ. ಇಲ್ಲಿ ಎಲ್ಲ ತಳಗ್ ಪೂರಾ ಮನಿಗಳು ಸುತ್ತ ಹೊಂಟದ ಸರ. ಬಟ್ ಅವ್ರು ನಿಮ್ ಕಾಂಟ್ಯಾಕ್ಟ್ ಮಾಡ್ಯಾರ ಸರ್, ನೀವ್ ಏನೋ ಕ್ರಮ ತಗೊಂಡಿಲ್ಲ ಅಂತ ನಿಮ್ಮ ಜನ ಆರೋಪ ಮಾಡತ್ತಾರ. ಇಲ್ಲಿ ಯಾರು ಬಂದಿಲ್ಲ ಸರ್. ಇಲ್ಲೇ ನಮ್ ಜೊತೆಗೆ ಜನ ಅದಾರ. ಮತ್ತ ಆಮ್ ಆದ್ಮಿ ಪಾರ್ಟಿ ಜಿಲ್ಲಾ ಅಧ್ಯಕ್ಷರು ಭೋಗೇಶ್ ಶೋಲಾಪುರ್ ನಮ್ ಜೊತೆಗೆ ಅದಾರ ಸರ. ಅದೇ ಅವ್ರು ಆರೋಪ ಮಾಡತ್ತಾರ. ಇಲ್ಲಿ ನಾನು ಈಗ ಲೈವ್ ದಾಗ ಇದೀನಿ ಸರ.
ಹಾ ಅದೇ ಈಗ ಜನ ನೋಡತ್ತಾರ ನಿಮ್ಗೂ ಇದ್ರ ಬಗ್ಗೆ ಒಂದ್ ಪರ್ಮನೆಂಟ್ ಸೊಲ್ಯೂಷನ್ ಏನ್ ಸರ? ಸೊಲ್ಯೂಷನ್ ಅಂದ್ರ ಅದು ಬಾಳ ಡೀಪ್ ಅದ ರೀ. ಅದಕ್ಕ ತಂದು ಸಿಸಿ ದೊಡ್ಡ ಪೈಪ್ ಸಣ್ಣ ಇರ್ತಾವು. ಹಾ ಸರ್. ದೊಡ್ಡ ಪೈಪ್ಲೈನ್ ಹಾಕ್ಬೇಕಾಗ್ಯದ. ಸಿಸಿ ಪೈಪ್ಲೈನ್ ಹಾಕ್ಬೇಕಾಗ್ಯದ. ಹಾ ಸರ್. ಅದಕ್ಕ ಇವತ್ತ ನಮ್ಮ ತುಪ್ಪದ ಕಾಂಟ್ರಾಕ್ಟರ್ ಅವ್ರಿಗೆ ಹೇಳಿವಿ, ಇವತ್ ಬರ್ತೇನೆ 12 ಗಂಟೆಗೆ ಬರ್ತಾರ ಅವ್ರು. ಹಾ ಸರ್. 12 ಗಂಟೆಗೆ ಬಂದು ಅದನ್ನ ಏನೈತೆ ಹಾಕಿ ಮಾಡಿ ಅದನ್ನ ಪೈಪ್ಲೈನ್ ಹಾಕಿ ಜೋಡಿಸಿ ರಿಪೇರಿ ಮಾಡಿ ಹೋಗ್ತಾರೆ. ಇಲ್ಲ ಸರ್, ಈಗ 35 ವಾರ್ಡ್ ಒಳಗೆ ನೀವೇ ಒಂದು ಬಾಸ್ ಅದೀರಿ ಮೇಯರ್. ಈಗ ನಿಮ್ಮ ವಾರ್ಡಿಗೆ ಈ ರೀತಿ ಆದ್ರೆ ಹೆಂಗ್ ಸರ್? ಜನ ನಮ್ಗೆ ಯುಜಿಟಿ ಏನ ಯಾರ ವಾರ್ಡ್ ಎಲ್ಲ 35 ವಾರ್ಡ್ ಒಳಗೂ ಯುಜಿಟಿ ಸಮಸ್ಯೆ ಹೌದು ಸರ್. ಸಮಸ್ಯೆ ಅದು ಡ್ರೈನೇಜ್ ಬ್ಲಾಕ್ ಆಗೋದು ಇದು ಕಾಮನ್ ಅಲ್ಲ. ಯಾರ ವಾರ್ಡ್ ಆದ್ರೂ ಕಾಮನ್ ಅಲ್ಲ. ಹೌದು ಸರ್. ಈಗ ಮುಂದೆ ಇದು ಯುಜಿಟಿ ಕೆಲಸ ಏನೋ ಆಗಿಲ್ಲ ಸರ್. ಈಗ ನೀವು ಬಂದು ನೋಡಿ ಸರ್ ಯುಜಿಟಿ ಎಟ್ಟ ನಮ್ಗೆ ನಿಂದ್ರಾಕ್ ಆಗ್ತಾ ಇಲ್ಲ. ಈ ರೀತಿ ಗಬ್ಬ ನಾರಾತದಲ್ಲಿ ಅಲ್ಲ ಯುಜಿಟಿ ಸಮಸ್ಯೆ ಆಗೋದು ಕಾಮನ್ ಅಲ್ರಿ ಸರ್. ಸರ್ ಯುಜಿಡಿ ವರ್ಕ್ ಕಾಮನ್ ಅಲ್ಲ ಸರ್. ಯುಜಿಡಿ ವರ್ಕೇ ಆಗಿಲ್ರಿ, ಕಾಮನ್ ಇಲ್ಲ, ಮುಂದ್ ವರ್ಕೆ ಕನೆಕ್ಟೇ ಇಲ್ಲ. ಅಲ್ಲಲ್ಲ ಯುಜಿಡಿದು ಅದು ಬ್ಲಾಕ್ ಆಗೋದು ನೀರ್ ಹರಿದು ಕಾಮನ್ ಅಲ್ಲ ಅಂತ ಹೇಳಿದೆ ನಿಮಗ. ನೀರು ಬ್ಲಾಕ್ ಆದ್ರೆ ನೀರ್ ಹರಿದು ಕಾಮನ್ ಸರ್. ಮತ್ತ ಅದ ಸೊಲ್ಯೂಷನ್ ಮಾಡ್ಬೇಕಿಲ್ರಿ. ನಿಮ್ ಬಲ್ಲೆ ಗಾಡಿ ಟ್ಯಾಂಕ್ ಅದಾವ, ತುಂಬ್ಕೊಂಡು ಇದು ಮಾಡ್ರಿಲ್ಲ, ತುಂಬ್ಕೊಂಡ್ ಕಳಸ್ರಿ. ಇಲ್ಲ ಏನಂತೀನಿ ಅದು ಪಾಟ್ ಕೆಳಗಡೆ ಹಾಕಿ ರಿಪೇರಿ ಮಾಡ್ಬೇಕಾಗ್ಯದ. ಪೈಪ್ಲೈನ್ ದೊಡ್ಡ ಗಾತ್ರದ ಹಾಕ್ಬೇಕಾಗ್ಯದ. ನೋಡಿ ಸರ್, ಈಗ ನಾ ಎಕ್ಸಲೆಂಟ್ ಕೋಚಿಂಗ್ ಕ್ಲಾಸ್ ಎದುರಿಗೆ ನಿಂತೇನ್ರಿ ಸಿಸಿ ರೋಡ್ ಮ್ಯಾಗ. ಅದರ ಬಾಜುನೇ ಒಂದು ಇದು ಕಚ್ಚಾ ರೋಡ್ ಅದ ರೀ, ಇನ್ನ ಪರ್ಮನೆಂಟ್ ಆಗಿಲ್ಲ ಅದು. ಮತ್ತ ಅಲ್ಲಿ ಕನೆಕ್ಷನ್ ಸಾಣದಿರ್ಬೇಕ್ರಿ ಪೈಪ್ ಮೊದಲಿಂದು. ಈಗ ಹೊಸ ಕನೆಕ್ಷನ್ ಆಗಿಲ್ಲ. ಇದು ಅಲ್ಲಿ ಮತ್ತೊಬ್ರು ಖಾಸಗಿ ಜಮೀನ್ ಐತಿ, ಆ ರೋಡ್ ಮಾಡಕ್ ಹೋಗಿದ್ದೀವಿ. ಖಾಸಗಿ ಜಮೀನಾಗಿ ಕುಂಟೆಗಳು ಬಂದಾವು, ಅವರು ರಸ್ತಾ ಮಾಡಿ ಕೊಡ್ಲಿಲ್ಲ ಅಲ್ಲಿ. ಹಾ ಸರ್. ಹಾ ಸರ್. ಖಾಸಗಿ ಜಮೀನ್ ಅದ 52 ನಂಬರ್ ಸರ್ವೇದು. ಅದಕ್ಕ ಖಾಸಗಿ ಜಮೀನ್ ಒಳಗ ಅವ್ರಿಗೆ ರಸ್ತಾ ಮಾಡಕ್ ಕೊಟ್ಟಿಲ್ಲ. ಅದ್ರ ಸಲಂದ ರಸ್ತೆ ಆಗ್ಲಿಲ್ಲ ಒಂದ್ರಿ. ಎರಡನೇದು ಇನ್ನೊಂದ್ ಅರ್ಧ ತಾಸ್ನಾಗ ಕೆಲಸ ಚಾಲು ಆಗುತ್ತೆ. ಸ್ವಲ್ಪ ನೋಡ್ರಿ ಸರ್ ಮಾಡ್ರಿ. ಇಲ್ಲಿ ಜನ ಏನ ನೋಡ್ರಿ ಎಲ್ಲ ಮೂಗ ಮುಚ್ಕೊಂಡು ಬಾಯಿ ಮುಚ್ಕೊಂಡು ಅದು ತಿರ್ಯಾಳತ್ತಾರ ಸರ್. ಇಲ್ಲ ಆಗತ್ತೆ. ಹಾ ಸರ್. ಇಲ್ಲ ನಾವು ಸಂಪರ್ಕ ಮಾಡಿದ್ವಿ ರೀ ಮೇಯರ್ ಜೊತೆ. ಇವ್ರ ಮಾತಿಗೆ ನೀವು ಸಮಾಧಾನ ಆಗಿದ್ರಿ? ಇಲ್ಲ ರೀ, ನೋಡಿ ಅವ್ರು ಹೇಳ್ತಾರೆ ಅವ್ರಿಗೆ ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ಬೇಕಂದ್ರೆ ಹೇಳ್ತಾರ ಅದು ಮತ್ತೊಂದ್ ಲೈನ್ ಹಾಕ್ಬೇಕು ಅಂತ ಏನೋ ಹೇಳ್ತಾರೆ. ಇದು 6 ತಿಂಗಳ ಹಿಂದೊಮ್ಮೆ ಮುಂಚೆನೂ ಆಗಿತ್ತು. ಇದು ಅವಾಗ ಕೂಡ ನಾನೇ ಸಾಲ್ವ್ ಮಾಡಿಸಿದ್ದೆ. ಅವಾಗ ಕೂಡ ಹೇಳಿದ್ರು ಇಲ್ಲ ಹೊಸ ಲೈನ್ ಹಾಕ್ಬೇಕು ಅಂತ ಹೇಳಿ. ಸೊ 6 ತಿಂಗಳವರೆಗೂ ಏನ್ ಮಾಡಿದ್ರು, 1 ವರ್ಷವರೆಗೂ ಏನ್ ಮಾಡಿದ್ರು ಇವರು? ಇವಾಗ ಮತ್ತೆ ಸಮಸ್ಯೆ ಬಂದ ಮತ್ತೆ ಅದನ್ನೇ ರಿಪೀಟ್ ಮಾಡ್ತಿದ್ದಾರೆ, ಹೊಸ ಲೈನ್ ಹಾಕ್ಬೇಕಂತ ಹೇಳಿ. ಆ ಹೊಸ ಲೈನ್ ಯಾವಾಗ ಹಾಕ್ಲಿ, ಮೊದಲು ಈ ಸದ್ಯಕ್ಕೆ ಇದು ಟೆಂಪರರಿ ಸಾಲ್ವ್ ಮಾಡ್ಬೇಕಲ್ಲ. ಹಂಗೆ ಬಿಟ್ಟೆ ಬಿಡುದ. ಇದು ಖಾಸಗಿ ರೋಡ್ ಅದ, ಅವ್ರು ಕಂಟಿನ್ಯೂ ಮಾಡಕ್ ಕೊಡಾಗತ್ತಿಲ್ಲ. ಅದು ಬಗೆಹರಿಸ್ಬೇಕ್ರಿ ಪ್ರಾಬ್ಲಮ್. ಮತ್ತ ಅದು ಅವ್ರು ಇದು ಅಧಿಕಾರದಲ್ಲಿರೋ ಬಗೆಹರಿಸ್ಬೇಕಲ್ಲ. ಇದು ಖಾಸಗಿ ಜಾಗದನೋ ಸರ್ಕಾರಿ ಜಾಗದನೋ ಬಗೆಹರಿಸ್ಬೇಕು. ಅವರು ಬಗೆಹರಿಸಿ ಒಂದು ರೋಡ್ ಕನೆಕ್ಟಿವಿಟಿ ಕೊಟ್ಟು ಇದು ಡ್ರೈನೇಜ್ ವ್ಯವಸ್ಥೆ ಮಾಡ್ಕೊಡ್ಬೇಕು. ಇಲ್ಲ ಅದು ಹಂಗಿದೆ ಹಿಂಗಿದೆ ಅಂತ ಹೇಳಿ ಬರೀ ನೆವ ಹೇಳಿದ್ರೆ ಇದು ದಿನ ಹರಿತದೆ. ಇಲ್ಲಿ ಯಾರು ಅವ್ರು ಬಂದು ಇರ್ತಾರ ಇಲ್ಲಿ, ಇಲ್ಲ ಜನ ಇರ್ತಾರೆ ಇಲ್ಲಿ. ಜನರಿಗೆ ಎಷ್ಟು ತೊಂದರೆ ಆಗ್ತವೆ ಇಲ್ಲಿ. ಬದುಕೋರು ಅವ್ರು ಬಾಳೋರು. ನಾಳೆ ಜಡ್ ಬಂದ್ರೆ ಇವ್ರು ಬರ್ತಾರೆ ಯಾರಾದ್ರು. ಯಾರು ಮೇಯರ್ ಬರ್ತಾರೆ, ಕಾರ್ಪೊರೇಷನ್ ಕಮಿಷನರ್ ಬರ್ತಾರೆ. ಎಲ್ಲ ಹೊಲಸು ವಾಸನೆ ಗಲೀಜ್ ನೀರ್ ಮನೆ ಬಂದು ನಿಂದ್ರಾಗತ್ತಾವ, ಬಾಜು ನಿಂದ್ರಾಗತ್ತಾವ. ಅಷ್ಟು ಅವ್ರಿಗೆ ಗೊತ್ತಾಗಲ್ಲ. ಈಗ ಮತ್ತೆ ಅದನ್ನೇ ಹೇಳ್ತಾರೆ ಮೇಯರ್ ಅವರು. ಏನಿಲ್ಲ, ಇದು ಮೊದಲಿಗೆ ಟೆಂಪ್ರರಿ, ಇವಾಗ ಏನಿದೆ ಸೊಲ್ಯೂಷನ್ ಮಾಡ್ಕೊಡ್ಬೇಕು. ಇವಾಗ ಇಲ್ಲ ಹೊಸ ಲೈನ್ ಮಾಡ್ತೀವಿ, ಹೊಸ ಲೈನ್ ಮಾಡ್ಲಿ, ನಮ್ದೇನ್ ಅಭ್ಯಂತರ. ಹೊಸ ಲೈನ್ ಮಾಡ್ಲಿ, ರೋಡ್ ಬ್ಲಾಕ್ ಮಾಡ್ಲಿ, ಹೊಸ ಲೈನ್ ಮಾಡ್ಲಿ, ಏನು ಅವಶ್ಯಕತೆ ಇಲ್ಲ. ಯಾಕೆ ಇಷ್ಟಿದು 1 ವಾರದಿಂದ ನೀರು ಹರಿತೇವೆ ಅಂದ್ರು ಇವ್ರು ಇನ್ನು ಕಾರಣ ಇಷ್ಟು ಮೇಲೆ ತಿಳ್ಕೊಂಬಿಡಿ ಇವ್ರು ಎಷ್ಟು ಜನಪರ ಕಾಳಜಿಯಿಂದ ಕೆಲಸ ಮಾಡ್ತಿದಾರೆ ಅಂತ ಹೇಳಿ. ಭೋಗೇ ಸೋಲಾಪುರ್, ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷ. ವಾರ್ಡ್ ನಂಬರ್ 5 ಐತ್ರಿ ಸರ್. ಇದು 1 ವಾರದಿಂದ ಪ್ರಾಬ್ಲಮ್ ಬರ್ತಾ ಇದೆ. ಮತ್ತೆ ಮುನ್ಸಿಪಾಲಿಟಿಯಲ್ಲಿನೂ ಕಂಪ್ಲೇಂಟ್ಸ್ ಮಾಡೀವಿ, ಆದ್ರೂ ಪ್ರಾಬ್ಲಮ್ ರಿಸಾಲ್ವ್ ಆಗ್ತಾ ಇಲ್ಲ. ಮತ್ತೆ ನಿನ್ನೆ ಯಾರೋ ಚೇಂಬರ್ ಅವ್ರು ಬಂದಿದ್ರು ಕ್ಲೀನ್ ಮಾಡಕ್ಕೆ, ಆದ್ರೂ ಈ ಪ್ರಾಬ್ಲಮ್ ರಿಸಾಲ್ವ್ ಮಾಡಕ್ ಯಾರು ತಯಾರಿಲ್ರಿ ಸರ್. ಮತ್ತೆ ಇದು 1 ವಾರ ಪ್ರಾಬ್ಲಮ್ ಆಯ್ತು. ಲಾಸ್ಟ್ ಇಯರ್ನು ಸೇಮ್ ಪ್ರಾಬ್ಲಮ್ ಬಂದಿತ್ತು, ಆದ್ರೂ ಪ್ರಾಬ್ಲಮ್ ರಿಸಾಲ್ವ್ ಆಗ್ತಾ ಇಲ್ಲ. ಮತ್ ಪ್ರತಿ ವರ್ಷ ಇದೇ ಪ್ರಾಬ್ಲಮ್ ಬರ್ತಾ ಇದೆ. 4-5 ಸ್ಕೂಲ್ ಇದೆ, ಕೋಚಿಂಗ್ ಕ್ಲಾಸ್ ಈ ರೀತಿ. ಮತ್ತೆ ಹುಡುಗರಿಗೆ ಇದು ಬಹಳ ಅನ್ಹೈಜಿನಿಕ್ ತರ ಕೆಲಸ ಐತಿ ಇದು. ಸೊ ಇದು ಆನ್ ಅನ್ ಇಮಿಡಿಯೇಟ್ ಬೇಸಿಸ್ ರಿಲೀಫ್ ಮಾಡ್ಬೇಕು. ಆದ್ರೂ ಗೌರ್ಮೆಂಟ್ ನಮ್ಗೆ ಸಪೋರ್ಟ್ ಮಾಡ್ಬೇಕು ಇದು ಎಲ್ಲ ಕೆಲಸ. ಸಿಂಗಾಪುರ್ ಮಾಡಿದಂತಾರಲ್ಲಿ ಏನ್ರಿ ಸರ್? ನಗರ ಶಾಸಕರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜಾಪುರ ಸಿಟಿಗೆ ಸಿಂಗಾಪುರ್ ಮಾಡಿನ ಅಂತ ಹೇಳ್ತಾರೆ ಪ್ರತಿಯೊಂದು ಭಾಷಣ. ಸರ್ ಮಾಡ್ಯಾರ ಸರ್, ಅದು ನಮ್ಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ನಮ್ ಏರಿಯಾಗೆ ಇದು ಎಲ್ಲ ಡೆವಲಪ್ಮೆಂಟ್ ಮಾಡ್ಬೇಕ್ರಿ ಸರ್.
ಇನ್ನೂ ಆಗಿಲ್ಲ. ಇನ್ನ ಆಗಿಲ್ಲ ನಮ್ಮ ಏರಿಯಾನಲ್ಲಿ. ಹಾ, ತಮ್ಮ ಹೆಸರು ಬಂದು? ನಮ್ಮ ಹೆಸರು ಯೋಗಿತಾ. ಈ ಸ್ಕೂಲ್ ಇದು ಸಂಕಲ್ಪ ಸ್ಕೂಲ್, ನಾನು ಪ್ರಿನ್ಸಿಪಲ್ ಇದ್ದೀನಿ. ಮನೇನದ? ನಮ್ದು ಸ್ಕೂಲ್ ಸರ್ ಇದು ಮೇಡಮ್ ಅವ್ರು. ಮೇಡಮ್ ಅವ್ರು ನೀವೊಂದು 2 ನಿಮಿಷ ಹೇಳಿ ಮೇಡಮ್ ಇದ್ರ ಬಗ್ಗೆ. ಇಲ್ಲ, ಈ ಸ್ಕೂಲ್ ಒಳಗ ಬರೀ ಬರೀ ಮೇಡಮ್ ಬರೀ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।